प्रशान्तमनसं येनं योगिनं सुखमुत्तमम् उपैति शान्तरजसं ಬ್ರಹ್ಮಭೂತಮಕಲ್ಮಷಂ. ನಿಜವಾದ ಧ್ಯಾನವನ್ನು ಮಾಡಬೇಕೆ? ಸೂರ್ಯ ಸಾನ್ನಿಧ್ಯ ಧ್ಯಾನ, ಕನೆಕ್ಟಿಂಗ್ ವಿತ್ ದ ಕಾಸ್ಮಿಕ್ ಸ್ಪೇಸ್. ಮನಸ್ಸಿಗೆ ಶಕ್ತಿಯನ್ನು ತುಂಬುವಂತಹ ನಿಜವಾದ ಧ್ಯಾನ ಮಾಡುವುದು ಅಷ್ಟು ಸುಲಭ ಅಲ್ಲ. ಹೌದು, ಕನ್ನಡದ ಶ್ರೇಷ್ಠರೇ ನಮಸ್ಕಾರ. ನಾನು ಲಕ್ಷ್ಮೀನಾರಾಯಣ BV ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಧ್ಯಾನಕ್ಕೆ ಮುನ್ನ ಆಸನಗಳು, ಪ್ರಾಣಾಯಾಮಗಳು, ಪ್ರತ್ಯಾಹಾರ, ಇವುಗಳನ್ನು ಮುಗಿಸಿಕೊಂಡ ನಂತರವೇ ಧ್ಯಾನವನ್ನು ಮಾಡಿಕೊಳ್ಳಕ್ಕೆ ಬರುತ್ತೆ. ಸಹಜವಾದ ಧ್ಯಾನ ಮಾಡಿಕೊಳ್ಳಕ್ಕೆ ಬರುತ್ತೆ. ಸರಿಯಾದ ಧ್ಯಾನವನ್ನು ಮಾಡಿಕೊಳ್ಳಕ್ಕೆ, ನಿಜವಾದ ಧ್ಯಾನವನ್ನು ಮಾಡಿಕೊಳ್ಳಕ್ಕೆ ಬರುತ್ತೆ. ಇಲ್ಲದಿದ್ದರೆ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂತಂದರೆ ಅದು ನಿಜವಾದ ಧ್ಯಾನವೂ ಆಗೋದಿಲ್ಲ. ಮನಸ್ಸು ಮತ್ತೆ ವ್ಯತ್ಯಾಸವಾಗುತ್ತಲೇ ಇರುತ್ತೆ. ಆದ್ದರಿಂದ ನಾವು ಧ್ಯಾನವನ್ನು ಮಾಡಿಕೊಳ್ಳೋಕ್ಕೆ ಮುನ್ನ ಆಸನಗಳನ್ನು, ಯೋಗಾಸನಗಳನ್ನು, ಪ್ರಾಣಾಯಾಮಗಳನ್ನು, ಪ್ರತ್ಯಾಹಾರಗಳನ್ನು ಮಾಡಿಕೊಂಡೇ ತದನಂತರವೇ ಧ್ಯಾನವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಧ್ಯಾನವನ್ನು ಧಾರಣ ಮಾಡಿದರೆ ಸಮಾಧಿಯ ತುರೀಯ ಸ್ಥಿತಿಗೆ ತಲುಪಿ ಗಂಟೆಗಟ್ಟಲೆ, ದಿನಗಟ್ಟಲೆ ಅಲ್ಲೇ ನೆಲೆಸಿದರೆ ದೇಹ ಮತ್ತು ಮನಸ್ಸಿನ ಸಂಬಂಧ ಕಡಿದು ಹೋಗಿಬಿಟ್ಟಿರುತ್ತೆ. ಶರೀರಕ್ಕೆ ಏನೂ ಆದರೂ ಆ ಸ್ಥಿತಿಯಲ್ಲಿ ಅರಿವಿಗೆ ಬರುವುದಿಲ್ಲ. ಈ ಸ್ಥಿತಿ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳು, ರಮಣ ಮಹರ್ಷಿಗಳು, ವೆಂಕಟಾಚಲ ಅವಧೂತರು ಅವರಂತಹ ಪರಮ ಯೋಗಿಗಳಿಗೆ ಮಾತ್ರ ಸಾಧ್ಯ. ಇಂತಹ ಸ್ಥಿತಿಯನ್ನು ತಲುಪಲು ನಿಮ್ಮಂಥವರಿಗೆ ಲೌಕಿಕರಿಂದ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅದು ಕಷ್ಟಸಾಧ್ಯದ ಕೆಲಸ, ಕಷ್ಟಸಾಧ್ಯದ ಆವರ್ತನ, ಕಷ್ಟಸಾಧ್ಯದ ಪರಿಕ್ರಿಯೆ. ನಾವುಗಳು ಸಂಸಾರ ಜವಾಬ್ದಾರಿ ಹೊತ್ತುಕೊಂಡು ಅದರಲ್ಲಿಯೇ ತೊಳಲಾಡುತ್ತಿರೋರು ಆಗಿರುತ್ತೆ. ಈಗ ಈ ತೊಳಲಾಟಗಳನ್ನು ತೊರೆದು ಆನಂದದ ಜೀವನವನ್ನು ಸಾಗಿಸುವುದಕ್ಕೋಸ್ಕರವಾಗಿ ನಮ್ಮ ಮನಸ್ಸನ್ನು ತಹಬಂದಿಯಲ್ಲಿ ಸದಾ ಇಟ್ಟುಕೊಳ್ಳಲು ಪ್ರತಿದಿನವೂ ಕೆಲವು ನಿಮಿಷಗಳ ಸಮಯ ಇಟ್ಟುಕೊಂಡು ಸುಲಭವಾದ ಧ್ಯಾನ ಕ್ರಿಯೆಯನ್ನು ಮಾಡಿಕೊಳ್ಳೋದು. ಶರೀರ ಮಂದವಾಗಿದ್ದರೂ ಮನಸ್ಸು ಮನೋವೇಗಿ ಆಗಿರುತ್ತೆ. ಅಂದರೆ ರಾಕೆಟ್ನ ಹಾಗೆ ಹನುಮಂತನ ವೇಗವನ್ನು ಮೀರಿಸಿ ಮನೋವೇಗದಿಂದ ಓಡ್ತಾನೆ ಇರುತ್ತೆ. ಹೌದಾ? ಅದರೊಟ್ಟಿಗೆ ಮಾನವನ ನಡವಳಿಕೆಗಳು ಕೂಡ ಮನೋವೇಗದಲ್ಲೇ ನಡೀತಾ ಇರೋಕ್ಕೆ ನಾವು ಅಂದುಕೊಳ್ತೇವೆ, ಹಾಗೆ ಮನಸ್ಸು ಮಾಡಿಕೊಳ್ತೇವೆ, ಹಾಗೆ ನಮ್ಮ ನಡವಳಿಕೆಗಳನ್ನು ನಡೆಸ್ತಾ ಹೋಗ್ತೇವೆ. ಆದರೆ ಮನಸ್ಸಿಗೂ ಮತ್ತು ನಮ್ಮ ಮನಸ್ಸಿನ ವೇಗಕ್ಕೂ ಮತ್ತು ನಮ್ಮ ಶರೀರದ ವೇಗಕ್ಕೂ ತಾಳೆಯಾಗುವುದಿಲ್ಲ. ಈಗ ನೋಡಿ, ಉದಾಹರಣೆಗೆ ಆಗ ಮನಸ್ಸು ಅಲ್ಲೋಲ ಕಲ್ಲವಾಗಿಬಿಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಮೊಬೈಲಿನಲ್ಲಿ ನಾವು ಹಿಡ್ಕೊಂಡ ಮೊಬೈಲಿ ನಾವೆಣಿಸಿದ ದೃಶ್ಯ, ನಾವೆಣಿಸಿದ ಕಲ್ಪನೆ ಅಲ್ಲಿ ಬರದಿದ್ದರೆ ಸ್ವಲ್ಪ ತಡವಾದರೂ ಕೂಡ, ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ತಡವಾದರೂ ಮನಸ್ಸು ವ್ಯಗ್ರಾಗಿದೆ. ಏನು ಮಾಡೋದು, ಈ ಕಾಲವೇ ಫಾಸ್ಟ್ ಅಲ್ವಾ? ಬೇರೆಯವರ ಮನಸ್ಸನ್ನು ಇಟ್ಟು ಏನು ಕೆಲಸ ಮಾಡಿದರೂ ಆ ಕೆಲಸದ ಪರಿಣಾಮ ಬಹಳ ಕೆಟ್ಟದಾಗೆ. 100% ಇಂತಹ ಮನೋವ್ಯಾಕುಲತೆಯಲ್ಲಿಗೆ ಜೀವನದಾರಭ್ಯವಾಗಿರ್ತಾರೆ. ಅವರು ಹಾಗೆ ಬಯಸ್ತಾರೆ. ಅವರು ಜೀವನ ಕೂಡ ಹಾಗೆ ಮಾಡ್ತಾರೆ ಕೂಡ. ಹಾಗಿದ್ದಾಗ ಅವರ ಆರೋಗ್ಯ ಹೇಗಿರುತ್ತೆ ಗೊತ್ತಾ? ಮೈಲಿ ಯಾವ ಶಕ್ತಿಯೂ ಇಲ್ಲದೆ ಇರೋದು. ನವ ಯೌವನಸ್ಥರು ಕೂಡ ವಯೋವೃದ್ಧರ ಥರಾನೇ ಇರ್ತಾರೆ. ನಾವು ನಮ್ಮ ಯೋಗ ಮಂದಿರಕ್ಕೆ ಬರುವ ತರುಣರನ್ನು ನಾವು ನೋಡ್ತೇವೆ. ಅವರು ನವ ಯುವಕರು, ಚಿಗುರು ಮೀಸೆಯ ಯುವಕರು. ಅವರಲ್ಲಿ ಯೋಗ ಮಾಡುವ ಶಕ್ತಿಯೇ ಇರುವುದಿಲ್ಲ. ಅವರು ಒಂದು ದಿನ ಯೋಗವನ್ನು ಮಾಡಿಕೊಂಡರೆ ಮತ್ತು ಮಾರನೇ ದಿವಸ ಮತ್ತು ಅವರ ಜೀವನದಾರಭ್ಯ ಅವರು ಯೋಗವನ್ನು ಮಾಡಿಕೊಳ್ಳುವುದಿಲ್ಲ. ಹಾಗೆ ಜೀವನವನ್ನು ಅವರು ಅನಾರೋಗ್ಯದಲ್ಲೇ ಕಳೆಯುತ್ತಾರೆ. ಪ್ರತಿದಿನ ಯೋಗಾರೋಗ್ಯವನ್ನು ನಾವು ಮಾಡಿಕೊಂಡರೆ, ಅಂದರೆ ಯೋಗದಿಂದ ಆರೋಗ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಆದರೆ ಅವರು ಆ ಮನಸ್ಸನ್ನು ಮಾಡೋದಿಲ್ಲ. ಆದ್ದರಿಂದ ಆ ತರುಣರು ಹಾಗೆ ಇರ್ತಾರೆ. ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿರೋರು
ಹಿರಿಯರು ನಾವು ಏನು ಮಾಡಬೇಕು, ನಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಳ್ಳಬೇಕು. ಹಾಗಾದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಮ್ಮ ಮುಂದಿನ ಸ್ವಲ್ಪ ಮಟ್ಟಿಗಿನ ಜೀವನ ಅಂದರೆ ನಮಗೆ ಈಗ ಮುಂದಿನ ಜೀವನ ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಅದನ್ನು ಕೂಡ ನಮ್ಮ ಸಾಕ್ಷಾತ್ಕಾರ, ಮನಸ್ಸಿನ ಸಾಕ್ಷಾತ್ಕಾರದೊಂದಿಗೆ, ದೈವ ಸಾಕ್ಷಾತ್ಕಾರದೊಂದಿಗೆ, ಆತ್ಮದ ಸಾಕ್ಷಾತ್ಕಾರದೊಂದಿಗೆ ನಾವು ಜೀವನವನ್ನು ನಡೆಸಿಕೊಂಡು ಅದನ್ನು ಸತ್ಫಲವನ್ನು ಪಡೆದುಕೊಂಡು ಮುನ್ನುಗ್ಗಬೇಕು. ಹಾಗಾದಾಗ ಏನು ಮಾಡ್ಕೋಬೇಕು? ಧ್ಯಾನವನ್ನೇ ಮಾಡಿಕೊಳ್ಳಬೇಕು. ಸ್ವಲ್ಪ ಆಸನಗಳು, ನಿಮಗೆ ಎಷ್ಟಾಗುತ್ತೋ ಅಷ್ಟು ಆಸನಗಳನ್ನು ಮಾಡಿಕೊಳ್ಳಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ, ಸ್ವಲ್ಪವಾದರೂ ಮಾಡಿಕೊಳ್ಳಿ. ಮತ್ತು ನಾನು ಈಗ ಹೇಳುವ ಕ್ರಮವನ್ನು, ಸಂಜ್ಞಾಕ್ರಿಯೆ ಕ್ರಮವನ್ನು ಮಾಡಿಕೊಳ್ಳಿ. ಅದರಲ್ಲೇ ಧ್ಯಾನಸ್ಥರಾಗಿ, ಹಾಗೆ ನಿಮ್ಮ ಒಂದಿಷ್ಟು ಸಮಯವನ್ನು ಇಟ್ಟುಕೊಂಡು ಧ್ಯಾನಸ್ಥರಾಗಿ ನಿಮ್ಮ ಜೀವನ, ಆ ದಿನದ ಜೀವನವನ್ನು ತುಂಬ ಪ್ರಶಸ್ತವನ್ನಾಗಿ ಮಾಡಿಕೊಳ್ಳಿ. ಹಾಗೆ ಪ್ರತಿದಿನ ಮಾಡಿಕೊಳ್ಳಿ. ಪ್ರತಿದಿನವೂ ನಿಮ್ಮ ಜೀವನವನ್ನು ಪ್ರಶಸ್ತವನ್ನಾಗಿ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಜೀವನವನ್ನು ಸಾಕ್ಷಾತ್ಕಾರವನ್ನಾಗಿ ಆತ್ಮ ಸಾಕ್ಷಾತ್ಕಾರವನ್ನಾಗಿ ಮಾಡಿಕೊಳ್ಳಿ. ಈಗ ತೊಳಲಾಟವೇ ಜೀವನವಾಗಿ ಬಿಡುತ್ತೆ ಅಂತಂದಲ್ಲ, ಅದನ್ನೆಲ್ಲ ತೊಳೆದುಕೊಂಡು ಮುನ್ನುಗ್ಗಕ್ಕೆ ಬೇಕಾದರೆ ಏನು ಮಾಡಬೇಕು, ಯಾವ ಧ್ಯಾನವನ್ನು ಮಾಡಿಕೊಳ್ಳಬೇಕು ಅಂತ ಅದನ್ನು ನಾನು ಹೇಳ್ತೇನೆ. ಯಾವ ಧ್ಯಾನವನ್ನು ಮಾಡಿಕೊಂಡರೆ ಮನಸ್ಸು ಸಮಾಧಾನವಾಗಿ ರೋಗಗಳನ್ನು, ಶರೀರದ ಹಾಗೂ ಮನಸ್ಸಿನ ತೊಂದರೆಗಳನ್ನು ನಿರ್ಮೂಲ ಮಾಡುತ್ತೆ ಅಂತ ಹೇಳ್ತೇನೆ. ಧ್ಯಾನವೆನ್ನುವುದು ಅನನ್ಯವಾದ ಶಕ್ತಿ ಸಂಪನ್ನವಾದ ಔಷಧ. ಅದಕ್ಕೆ ಶ್ರೀಕೃಷ್ಣನು ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗದಲ್ಲಿ ಹೀಗೆ ಹೇಳ್ತಾನೆ, 27ನೇ ಶ್ಲೋಕದಲ್ಲಿ, ಯತೋ ಯತೋ ನಿಶ್ಚರತಿ ಮನಶ್ಚಂಚಲ ಸ್ಥಿರಂ ತತಸ್ತತೋ ನಿಯಮೈತದಾತ್ಮನ್ಯೇವ ವಶಂ ನಯೇ. ಸ್ಥಿರವಿಲ್ಲದ ಮತ್ತು ಚಂಚಲವಾದ ಮನಸ್ಸು ಯಾವ ಕಾರಣಗಳಿಂದ ಯಾವ ವಿಷಯಗಳಲ್ಲಿ ಸಂಚರಿಸುತ್ತದೋ ಆಯಾ ವಿಷಯಗಳನ್ನು ಬಿಟ್ಟು ಮತ್ತೆ ಬೇರೆ ವಿಷಯಗಳೊಂದಿಗೆ ಸಂಪರ್ಕ ಹೊಂದುವುದಿಲ್ಲ, ಒಳ್ಳೆಯ ವಿಷಯಗಳೊಂದಿಗೆ ಸಂಪರ್ಕ ಹೊಂದುವುದಿಲ್ಲ, ತಾದಾತ್ಮ್ಯತೆಯನ್ನು ಹೊಂದುವುದಿಲ್ಲ. ಅದಕ್ಕೋಸ್ಕರ ಆಯಾಯ ವಿಷಯಗಳನ್ನು ಒಳ್ಳೆಯ ವಿಷಯಗಳನ್ನು ತೆಗೆದುಕೊಂಡು ಮನಸ್ಸಿನೊಳಗೆ ಇಟ್ಟುಕೊಳ್ಳುತ್ತಾ ಸಾಕಾರ ಧ್ಯಾನಗಳಿಗೆ ಇಳಿಯಲು ಪ್ರಯತ್ನ ಮಾಡಬೇಕು. ಅಂದರೆ ನಿಮ್ಮ ಆತ್ಮವನ್ನು, ನಿಮ್ಮದೇ ಆತ್ಮನನ್ನು ನೆನೆಸಿಕೊಳ್ಳುತ್ತಾ ಅದನ್ನೇ ಕೇಂದ್ರೀಕರಿಸಿಕೊಳ್ಳುತ್ತಾ ಅದು ಸಾಧ್ಯವಾಗುತ್ತೆ ಕೂಡ. ಹಾಗೆ ಮಾಡಿಕೊಳ್ಳುತ್ತಾ ಇರಬೇಕು. ಹಾಗೆ ಶ್ರೀಕೃಷ್ಣ ಹೇಳ್ತಾನೆ. ಮತ್ತು ಮುಂದೆ ಶ್ರೀಕೃಷ್ಣ ತಾನೆ, ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ ಅಕಲ್ಮಷಂ. ರಜೋಗುಣವನ್ನು ತೊರೆದು ಶಾಂತವಾಗಿ ಮನಸ್ಸನ್ನಿಟ್ಟುಕೊಂಡು ಸಚ್ಚಿದಾನಂದ ಘನ ಪರಬ್ರಹ್ಮನ ಚಿಂತಿಸುತ್ತಾ ಇದ್ದರೆ, ಅಂದರೆ ನಿಮಗಿಷ್ಟವಾದ ದೇವರನ್ನು ನಿರಂತರ ನೆನಪಿಸಿಕೊಳ್ಳುತ್ತಿದ್ದರೆ ಅಂತಹ ಯೋಗಿಗೆ ಪರಮಾನಂದ ದೊರೆಯುತ್ತೆ. ಆ ಪರಮಾನಂದದಿಂದ ಪ್ರತಿದಿನವೂ ನೀವು ಪಡೆದುಕೊಳ್ಳುವ ಪರಮಾನಂದದಿಂದ, ಈ ಧ್ಯಾನ ಕ್ರಿಯೆಯಿಂದ ಪರಮಾನಂದವನ್ನು ಪಡೆದುಕೊಳ್ಳುವುದರಿಂದ ಪ್ರತಿದಿನವೂ ಪಡೆದುಕೊಳ್ಳುತ್ತಿರುವುದರಿಂದ ಪ್ರತಿದಿನವೂ ನಿಮ್ಮ ಶರೀರದ ಆರೋಗ್ಯ, ಮನಸ್ಸಿನ ಆರೋಗ್ಯ ಚಂದವಾಗಿರುತ್ತೆ. ಮನಸ್ಸು ಆನಂದದಾಯಕವಾಗಿ ನಂದನವಾಗಿರುತ್ತೆ. ಹಾಗಾದರೆ ಈ ಮನಸ್ಥಿತಿಯನ್ನು ನಮಗೆ ನಾವೇ ತಂದುಕೊಳ್ಳುವುದು ಹೇಗೆ? ಬಹಳ ಸುಲಭವಾದ ಮಾರ್ಗಗಳಿವೆ. ಅದರಲ್ಲೊಂದು ಮಾರ್ಗವೇ ಸೂರ್ಯ ಸಾನ್ನಿಧ್ಯ ಧ್ಯಾನ. ಈಗ ನಾನು ನಿಮ್ಮ ಮನಸ್ಸನ್ನು ಒಂದು ಲಯಕ್ಕೆ ತರ್ತಾ ಹೋಗ್ತೇನೆ. ನಿಮ್ಮ ಕಣ್ಣುಗಳನ್ನು ಈಗ ಮುಚ್ಚಿಕೊಂಡು ನಾನು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಾ ಅದರಂತೆಯೇ ನಿಮ್ಮ ಮನಸ್ಸಿನಿಂದಲೇ ಸಂಜ್ಞಾಕ್ರಿಯೆಯನ್ನು ಮಾಡಿಕೊಳ್ಳುತ್ತಾ ಸೂರ್ಯ ಸಾನ್ನಿಧ್ಯ ಧ್ಯಾನದಲ್ಲಿದ್ದು ನಿಮ್ಮ ಮನಸ್ಸನ್ನು ನಿಮ್ಮ ಹಳೆಯ ಕನ್ಫ್ಯೂಷನ್ಗಳಿಂದ ದೂರವಾಗಿ, ಧ್ಯಾನ ಅಂದರೆ ಏನದು, ವಾಟ್ ಈಸ್ ದಟ್, ರಿಡಿಕ್ಯುಲಸ್ ಅಂತೆಲ್ಲ ಆಗಿರುತ್ತೆ. ಆ ಕನ್ಫ್ಯೂಷನ್ಗಳನ್ನೆಲ್ಲ ತೊರೆದು ದೂರ ಮಾಡಿಕೊಂಡು ಧ್ಯಾನ ಕ್ರಿಯೆಯನ್ನು ಪ್ರತಿದಿನವೂ ಮಾಡಿಕೊಳ್ಳಲು
ಈ ಕ್ರಿಯೆಯಿಂದ ಆಗುತ್ತದೆ. ಆನಂದದಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸಿಕೊಳ್ಳಲು ಆಗುತ್ತದೆ. ಈಗ ಕುರ್ಚಿಯ ಮೇಲೋ ನೆಲದ ಮೇಲೋ ಮ್ಯಾಟ್ ಮೇಲೋ ಹಾಕ್ಕೊಂಡು ಮ್ಯಾಟ್ ಮೇಲೋ ನೀವು ಸ್ಥಿರವಾಗಿ ಕುಳಿತುಕೊಳ್ಳಿ. ಶುಗರ್ ಇರುವವರು ಅಪಾನ ಮುದ್ರೆಯನ್ನು ಹಾಕಿಕೊಳ್ಳಿ. ಈಗ ಹೀಗೆ ಹೆಬ್ಬೆರಳು ಮತ್ತು ಉಂಗುರದ ಬೆರಳು ಇದನ್ನು ಸೇರಿಸಿ ಇದು ಅಪಾನ ಮುದ್ರೆ ಆಗುತ್ತೆ. ನಿಮಗೆ ಖಂಡಿತವಾಗಿ ಪ್ರತಿದಿನವೂ ಈ ಥರ 35 ನಿಮಿಷ ಮಾಡಿಕೊಂಡರೆ ಶುಗರ್ ಲೆವೆಲ್ ಬಹಳ ಕಡಿಮೆ ಆಗುವುದನ್ನು, ಅದರಿಂದ ಆಗುವ ತೊಂದರೆಗಳು ನಿವಾರಣೆ ಆಗುವುದನ್ನು ನೀವು ಕಂಡುಕೊಳ್ಳಬಹುದು. ಹಾಗೆ ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಇದನ್ನು ನೀವು ಸೇರಿಸಿಕೊಂಡು ಈ ಥರ ಕೋಡುಬಳೆಯ ತರಹ ದುಂಡೆಗೆ ಇಟ್ಟುಕೊಂಡು 35 ನಿಮಿಷ ಹೀಗೆ ಇಟ್ಟುಕೊಂಡರೆ BP ಲೆವೆಲನ್ನು ನೀವು ಸಹಜ ಸ್ಥಿತಿಗೆ ತಂದುಕೊಳ್ಳಬಹುದು, ಖಂಡಿತವಾಗಿ ತಂದುಕೊಳ್ಳಬಹುದಾಗಿರುತ್ತೆ. ಹಾಗೆ ಇದನ್ನು ಪ್ರಾಣ ಮುದ್ರೆ ಅಂತ ಕರಿತೀವಿ. ಇದನ್ನು ಶುಗರ್ಗೆ ಅಪಾನ ಮುದ್ರೆ ಅಂತ ಕರಿತೀವಿ. ಇದು ಪ್ರಾಣ ಮುದ್ರೆ ಆಗಿರುತ್ತೆ BPಗೆ, ಅಂದರೆ BPಯನ್ನು ತೊಂದರೆಯನ್ನು ನಿವಾರಿಸೋದಕ್ಕೆ. ಹಾಗೆ ಈ ಎರಡನ್ನು ಮಧ್ಯಮ ಬೆರಳು ಮತ್ತು ಅನಾಮಿಕಾವಿನ ಈ ಉಂಗುರದ ಬೆರಳು ಹೀಗೆ ಇಟ್ಟುಕೊಂಡು ನೆಲದ ಮೇಲೆ ಈ ಥರ ತೊಡೆಯ ಮೇಲೆ ಇಟ್ಟುಕೊಂಡು 35 ನಿಮಿಷ ಮಾಡಿದರೆ ಇದು ಅಮೃತ ಮುದ್ರೆ ಆಗುತ್ತೆ. ಇದು BP ಮತ್ತು ಶುಗರನ್ನು ಕೂಡ ಲೆವೆಲ್ಗೆ ತಂದುಕೊಳ್ಳುತ್ತೆ. ಇದು ಹಾಗೆ ಧ್ಯಾನವನ್ನು ಕೂಡ ಮಾಡಿಕೊಳ್ಳಬಹುದು. ಹಾಗೆ ಧ್ಯಾನವನ್ನು ಮಾಡಿಕೊಳ್ಳುತ್ತಾ ಇದ್ದರೆ ನಿಮಗೆ BP ಮತ್ತು ಶುಗರ್ನ ಲೆವೆಲ್ ಖಂಡಿತವಾಗಿಯೂ ಕಡಿಮೆ ಆಗುತ್ತದೆ. ಈಗ ನಿಮ್ಮ ಮನಸ್ಸನ್ನು ನಿಮ್ಮ ಹುಬ್ಬಿಗೆ ತಂದುಕೊಳ್ಳಿ, ಹುಬ್ಬಿನ ಮಧ್ಯಕ್ಕೆ ತಂದುಕೊಳ್ಳಿ, ಭ್ರೂ ಮಧ್ಯಕ್ಕೆ ತಂದುಕೊಳ್ಳಿ. ಅಲ್ಲಿ ಆಜ್ಞಾಚಕ್ರ ಕುಂಕುಮ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳಿ. ಅಂದರೆ ಈಗ ಡಿಫ್ಯೂಸ್ ಆಲ್ ಯುವರ್ ಥಾಟ್ಸ್, ನಿಮಗೆ ಬರುವ ಯೋಚನೆಗಳನ್ನೆಲ್ಲ ಕಡಿದಿಟ್ಟುಕೊಳ್ಳಿ. ಅಂದರೆ ಅದನ್ನೆಲ್ಲ ಬರದಂತೆ ನೀವು ಹೇಳಿಕೊಳ್ಳುತ್ತಾ ಇರಬೇಕು. ಬರಬೇಡ ಅಷ್ಟೇ ಆರ್ಡರ್ ಹಾಕೋದು. ಯಾವ ಯೋಚನೆಗಳಿದ್ರೂ ನೀನು ಬರಬೇಡ ಅಂತ ಅಷ್ಟೇ ಆರ್ಡರ್ ಹಾಕೋದು. ಟ್ರಾಫಿಕ್ ಪೊಲೀಸ್ ಥರ ಹೀಗೆ ಕೈಯನ್ನು ಅಡ್ಡ ಮಾಡಿ ಆ ಕಡೆಗೆ ತೋರಿಸೋದು, ಆ ಕಡೆ ಹೋಗುವಂಥ ಇದನ್ನು ಮಾಡಿಕೊಳ್ಳಕ್ಕೆ ಬರುತ್ತೆ. ಹೀಗೆ ಮಾಡಿಕೊಂಡ್ರೆ ನಿಮ್ಮ ಮನಸ್ಸು ತಿಳಿಯಾಗುತ್ತೆ, ಮನಸ್ಸಲ್ಲಿ ಅಕಲ್ಮಶವಾಗುತ್ತದೆ. ಕಲ್ಮಶವಿರುವುದಿಲ್ಲ, ತಿಳಿ ನೀರಿನಂತೆ ಆಗುತ್ತದೆ. ಈಗ ನಿಮ್ಮ ಮನಸ್ಸನ್ನು ನಿಮ್ಮ ಹುಬ್ಬಿನಿಂದ ಒಳಗೆ, ಅಂದರೆ ತಲೆಯ ಒಳಗೆ ಮೇಲೆ ತೆಗೆದುಕೊಂಡು ಹೋಗಬೇಕು. ಈಗ ನಿಮಗೆ ನಿಮ್ಮ ಮೆದುಳಿನ ಒಳಗಿನ ರಕ್ತನಾಳಗಳು ಕಟ್ಟಿವೆ. ಹಾಗೆ ಮೇಲೆ ಹೋಗುತ್ತಾ ಇದೆ ನಿಮ್ಮ ಮನಸ್ಸು. ತಲೆಯ ಚಿಪ್ಪಿನ ಕೆಳಭಾಗ ಕಾಣುತ್ತಿದೆ. ಅಂದರೆ ತಲೆಯ ಚಿಪ್ಪಿನ ಅಂದರೆ ಮೂಳೆ, ಈ ಮೂಳೆ ಅದರ ಕೆಳಗೆ ಎಲುಬು, ಅದರ ಕೆಳಗಿನ ಭಾಗ ನಿಮಗೆ ಕಾಣುತ್ತಾ ಇದೆ. ಯಾಕಂದರೆ ನಿಮ್ಮ ಮನಸ್ಸು, ನಿಮ್ಮ ಕಣ್ಣು, ನಿಮ್ಮ ಮೂರನೆಯ ಕಣ್ಣು ಅಂತಃಚಕ್ಷು ನಿಮ್ಮ ತಲೆಯ ಒಳಗೆ ಇದೆ, ಮೆದುಳಿನ ಒಳಗೆ ಇದೆ. ಹಾಗೆ ಅದನ್ನು ತಲೆಯ ಚಿಪ್ಪಿನ ಕೆಳಭಾಗ ಕಾಣ್ತಾ ಇದೆ. ಈಗ ನೀವು ಮತ್ತೆ ಚಿಪ್ಪಿನಿಂದ ಸ್ಕಲ್ನಿಂದ ಮೇಲೆ ಬರ್ತಾ ಇದ್ದೀರಾ, ಮೇಲೆ ಹೋಗುತ್ತಾ ಇದ್ದೀರಾ. ನಿಮ್ಮ ಮನಸ್ಸು ಹೋಗ್ತಾ ಇದೆ. ನಿಮ್ಮ ತಲೆಯ ಕೂದಲುಗಳ ಮಧ್ಯವಿದ್ದು ಅಲ್ಲಿ ನೀವು ಒಂದು ಗೊಂಡಾರಣ್ಯದ ಒಳಗೆ ಇರುವ ಭಾವ ಬರ್ತಾ ಇದೆ. ಹಾಗೆ ಮೇಲೇರುತ್ತಾ ಬರ್ತಾ ಇದ್ದೀರಾ. ನೀವು ಮೇಲೆ ಏರಿದಂತೆ ನಿಮ್ಮ ಸುತ್ತ ಹಕ್ಕಿಗಳು ಹಾರಾಡುತ್ತಾ ಇರೋದನ್ನು, ನಿಮ್ಮ ಬಿಲ್ಡಿಂಗ್ಗಳು ಸುತ್ತ ಇರುವ ಬಿಲ್ಡಿಂಗ್ಗಳು ಕೂಡ ಕಾಣ್ತಾ ಇವೆ. ಆದರೆ ಅವ ತಲೆಯ ಭಾಗ ಕಾಣ್ತಾ ಇದೆ, ಮೇಲಿನ ಭಾಗ ಕಾಣ್ತಾ ಇದೆ. ಹಾಗೆ ತೆಂಗಿನ ಮರಗಳ ಗರಿಗಳು ನಿಮಗೆ ಕಚಗುಳಿ ಇಡ್ತಾ ಇವೆ. ಹಾಗೆ ನೀವು ಮೇಲೆ ಏರುತ್ತಾ ಈಗ ಭೂಮಿಯ ಕಕ್ಷೆಯನ್ನೇ ಮೇರಿ ಏರುತ್ತಾ ಇದ್ದೀರಾ. ಅಂದರೆ ಎಷ್ಟು ಭೂಮಿಯ ಎಷ್ಟು ಇದರಲ್ಲಿ ಗಾಳಿ ಇರುತ್ತದೋ, ಎಷ್ಟು ಭಾಗ ಗಾಳಿ ಇರುತ್ತದೋ ಆ ಭಾಗವನ್ನು ಮೀರಿರ್ತಾ ಇಲ್ಲ. ಮನಸ್ಸು ಹೋಗಿದ್ದೀರಿ, ನೀವು ಕೂಡ ಒಂದಾಗಿದ್ದೀರಾ. ನಿಮಗೆ ಈಗ ಕೆಳಗೆ ಕಾಣ್ತಾ ಇದೆ, ನೀವು ಮೇಲೆ ಏರಿದ್ದೀರಾ, ಒಂದು ಚೆಂಡಿನಂತೆ ಕಾಣ್ತಾ ಇದೆ. ಆ ಕಕ್ಷೆಯನ್ನೇ ಮೀರಿ ಏರಿಬಿಟ್ಟಿದ್ದೀರಾ. ಹಾಗೆ ನಿಮಗೆ ಆ ಭೂಮಿ ಅನ್ನೋದು ನಿಮ್ಮ ಭೂಮಿಯೇ ಒಂದು ಚೆಂಡಿನ ಹಾಗೆ ಕಾಣ್ತಾ ಇದೆ. ನೀವು ಉಪಗ್ರಹಗಳ ಜೊತೆ ಇದ್ದಿರಿದ್ದ ಆದ್ದರಿಂದ ನಿಮಗೆ ಭೂಮಿ, ಚಂದ್ರ, ಮಂಗಳ ಗ್ರಹ, ಗುರುಗ್ರಹ ಎಲ್ಲ ಗ್ರಹಗಳು ನಿಮ್ಮ ಸುತ್ತಲೇ ಸುತ್ತುತ್ತಾ ಇವೆ. ನೀವು ಅದರ ಮಧ್ಯ ನಿಂತುಕೊಂಡಿದ್ದೀರಿ. ನೀವು ಸೂರ್ಯನ ಸುತ್ತುತ್ತಾ ಇದ್ದೀರಿ. ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು. ನಿಮ್ಮ ಮನಸ್ಸು ಹಾಗೆ ತಿರುಗ್ತಾ ಇದೆ ಈಗ. ಹಾಗೆ ನಿಮ್ಮ ಕಣ್ಣುಗಳು, ನಿಮ್ಮ ಅಂತಃಚಕ್ಷುಗಳು ನಿಮ್ಮ ಸುತ್ತುತ್ತಿರುವ ಭೂಮಿ ಮತ್ತು ಗ್ರಹಗಳು ಎಲ್ಲವನ್ನು ನೋಡ್ತಾ ಇದ್ದೀರಿ. ಬಹಳ ಆನಂದವಾಗಿದೆ. ಹಾಗೆ ನಿಮಗೆ ಬಹಳ ಆನಂದವಾಗಿಯೇ ನಿಮ್ಮ ಮನಸ್ಸು ಸೂರ್ಯನ ಎದುರಿಗೆ ನಿಂತಿದೆ.
ಅದರ ಸುತ್ತ ಇರುವ ಮಿಲ್ಕಿ ವೇ ಮತ್ತು ನಕ್ಷತ್ರ ಪುಂಜಗಳು ದೂರವಾಗಿವೆ. ಈಗ ನೀವು ಸೂರ್ಯನ ಹತ್ತಿರ ಹೋಗಿದ್ದೀರಿ, ಸೂರ್ಯನ ಎದುರಿಗೆ ನಿಂತುಕೊಂಡು ಬಿಟ್ಟಿದ್ದೀರಾ. ಹಾಗೆ ನಿಮಗೆ ಬಹಳ ಆನಂದವಾಗ್ತಿದೆ. ಯಾಕೆ ಅಂದರೆ ನಿಮ್ಮ ಮನಸ್ಸನ್ನು ಸೂರ್ಯನು ಕೂಡ ಸುಡಲಾರ, ಅವನಿಗೆ ಆ ಶಕ್ತಿ ಇಲ್ಲ. ನಿಮ್ಮ ಮನಸ್ಸು ಅಷ್ಟು ಭದ್ರವಾಗಿದೆ, ಅಷ್ಟು ರೋಚಕವಾಗಿದೆ, ಅಷ್ಟು ಅಷ್ಟು ಪ್ರಜ್ಞಾವಂತವಾಗಿದೆ ಮತ್ತು ಧೈರ್ಯಗುಂದದೇ ಇದೆ. ಮತ್ತು ನಿಮ್ಮ ಮನಸ್ಸು ಕೂಡ ತುಂಬ ಪ್ರಶಸ್ತವಾಗಿದೆ, ಬಹಳವಾಗಿ ಘನವಾಗಿದೆ. ನಿಮಗೆ ಸೂರ್ಯನು ಆನಂದವನ್ನು ನೀಡ್ತಾ ಇದ್ದಾನೆ. ಅವನ ಸೂರ್ಯ ಕಿರಣಗಳು ಚಂದ್ರನ ಕಿರಣಗಳಂತೆ ನಿಮ್ಮ ಮನಸ್ಸನ್ನು ಹೋಗುತ್ತಾ ಇದೆ. ಹಾಗೆ ಅಂತಹ ಮನಸ್ಸನ್ನು, ಘನವಾದ ಮನಸ್ಸು ನಿಮ್ಮದು. ಆ ಮನಸ್ಸನ್ನು ನೀವು ಸರಿಯಾಗಿ ಇಟ್ಟುಕೊಂಡರೆ ನಿಮ್ಮದು ಘನವಾದ ಮನಸ್ಸು ಆಗಿಬಿಡುತ್ತೆ. ಸೂರ್ಯನ ಬಿಸಿಲು ನಿಮಗೆ ತಣ್ಣನೆ ಅನುಭವ ನೀಡ್ತಾ ಇದೆ. ಆ ಸೂರ್ಯ ದೇವನಿಗೂ ನಿಮ್ಮ ಮನಸ್ಸನ್ನು ಸುಡುವ ಶಕ್ತಿ ಇಲ್ಲ. ಅದು ಅಂತಹ ಅದ್ಭುತವಾದ ಮನಸ್ಸನ್ನು ಇಟ್ಟುಕೊಂಡ ನೀವು ನಿಮ್ಮ ಮನಸ್ಸಿನ ಶಕ್ತಿಯನ್ನು ಈಗ ಅನುಭವಿಸುತ್ತಾ ಇದ್ದೀರಾ. ಬಹಳ ಆನಂದಪೂರಿತವಾಗಿದೆ ನಿಮಗೀಗ. ಆ ಸೂರ್ಯ ಬಿಸಿಲು ಚಂದ್ರನ ತಂಪನ್ನು ನೀಡ್ತಾ ಇದೆ. ಸೂರ್ಯನ ಎದುರಿಗೆ ಇದ್ದೀರಾ. ಘನವಾದ ಸೂರ್ಯನ ಎದುರಿಗೆ ಅಷ್ಟೇ ದೊಡ್ಡದಾಗಿ ಅಷ್ಟೇ ದೊಡ್ಡದಾಗಿ ನಿಮ್ಮ ಮನಸ್ಸು ಕೂಡ ಹರಡಿಕೊಂಡಿದೆ. ಸೂರ್ಯನ ಹಾಗೆ, ತಟ್ಟೆ ಹಾಗೆ, ಬಂಗಾರದ ನಿಮ್ಮ ಮನಸ್ಸು ಸೂರ್ಯನ ಎದುರಿಗೆ ಅಂಟಿಕೊಂಡಿದೆ. ಸೂರ್ಯ ಅಂಟಿಕೊಂಡೆ. ಆ ಬಿಸಿಲು ಚಂದ್ರನ ತಂಪನ್ನು ತಾಯಲ್ವ ನಿಮ್ಮ ಹಾಗೆ ಅನುಭವಿಸ್ತಾ ಇದ್ದೀರಾ. ಸೂರ್ಯ ದೇವನ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಲಭಿಸಿದೆ. ಆ ಆನಂದವನ್ನೇ ಅನುಭವ ಆ ಸೂರ್ಯ ದೇವನಿಗೆ ಹೇಳ್ತಾ ಇದ್ದೀರಾ, ನನಗೆ ಕೆಲಸ ಇದೆ, ಈಗ ನಾನು ಹೋಗಬೇಕು, ಭೂಮಿಗೆ ಹೋಗಬೇಕು, ಮತ್ತು ನನ್ನ ಮನೆಗೆ ಹೋಗಬೇಕು, ನನ್ನ ಸಂಸಾರವನ್ನು ನಡೆಸಬೇಕು, ಕೆಲಸವನ್ನು ಮಾಡಿಕೊಳ್ಬೇಕು, ಮತ್ತೆ ಬರ್ತೀನಿ ಅಂತ ಸಣ್ಣ ಮಗುವನ್ನು ಸಂತೈಸುವಂತೆ ಆ ಸೂರ್ಯನನ್ನು ಸಂತೈಸಿ ಪುನಃ ಕೆಳಗಿಳಿಯುತ್ತಾ ಬರ್ತಾ ಇದ್ದೀರಾ. ನಿರಭ್ರ ನೀಲಾಕಾಶದಲ್ಲಿ ನೀವೊಬ್ಬರೇ ಇದ್ದೀರಾ. ಹಾಗೆ ಕೆಳಗೆ ಬರುವಾಗ ಮೋಡಗಳ ಮಧ್ಯೆ ಹರ್ತಾ ಇದ್ದೀರಾ. ತಂಪನೆಯ ಕಚಗುಳಿ ಇಡುವ ತಂಪನ್ನು ಅನುಭವಿಸ್ತಾ ಇದ್ದೀರಾ. ಇನ್ನು ಕೆಳಗೆ ಬರುವಾಗ ಹಕ್ಕಿ ಪಕ್ಷಿಗಳು, ತೆಂಗಿನ ಗರಿಗಳು ಕಾಣ್ತಾ ಇವೆ. ಹಾಗೆ ನಿಮ್ಮ ತಲೆಯ ಒಳಗೆ ಇಳಿದು ಬಂದು ನಿಮ್ಮ ಭೂ ಮಧ್ಯದಲ್ಲಿ ಬಂದಿದ್ದೀರಾ. ಹಾಗೆ ನಿಮ್ಮ ತಲೆಯ ಬುರುಡೆ ಒಳಗಿಂದ ನೀವೇ ಹೊರಗೆ ಬಂದು ನಿಮ್ಮ ಅಂದ ಚಂದ ಮುಖವನ್ನು ನೋಡ್ಕೊಳ್ತಾ ಇದ್ದೀರಾ. ಸಂಕಲ್ಪ ಮಾಡ್ತಾ ಇದ್ದೀರಾ, ಹಾಗೆಯೇ ನಾನು ಹೀಗೆ ಆನಂದವಾಗಿ ಈ ದಿನ ಅಂದರೆ ಬೆಳಗ್ಗೆ ಮಾಡಿಕೊಂಡ್ರೆ ಈ ದಿನ ಸಂಪೂರ್ಣವಾಗಿ ನಾನು ಆನಂದವಾಗಿರ್ತೇನೆ, ನೆಮ್ಮದಿಯಾಗಿರ್ತೇನೆ, ಸಂತೋಷದಿಂದ ಏನು ಕಷ್ಟ ನಾನು ಎದುರಿಸಿ ಸಂತೋಷವಾಗಿ ಇರ್ತೇನೆ ಅಂತ ಸಂಕಲ್ಪ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಅಂದ ಚಂದ ಮುಖವನ್ನು ನೋಡಿ